ಬೆಂಗಳೂರಿನ ಅಶೋಕ ಪಿಲ್ಲರ್ ಇಂದ ಬೆಳಗ್ಗೆ 9:30 ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಜೆಸಿಬಿ ಮತ್ತೆ ಲಾರಿಗಳು ಮತ್ತೆ ಸ್ಥಳೀಯ ಪೌರ ಕಾರ್ಮಿಕರು ಮತ್ತೆ ಸ್ಥಳೀಯ ಅಧಿಕಾರಿಗಳ ನೇತೃತ್ವದಲ್ಲಿ ಸಮನ್ವಯದೊಂದಿಗೆ ಕಾರ್ಯಾಚರಣೆ ಆಗ್ತದೆ. ನಿನ್ನೆನೇ ಈ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡಿದ್ರು. ಕೇಂದ್ರ ನಗರ ಪಾಲಿಕೆ ಯಾವ ವಲಯದಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಫುಟ್ಪಾತ್ ಅತಿಕ್ರಮಣ ಆಗಿದೆ, ಎಲ್ಲಿಂದ ಎಲ್ಲಿವರೆಗೂ ಅತಿಕ್ರಮಣ ತೆರವು ಮಾಡಬೇಕು, ಯಾವ ರೀತಿ ತೆರವು ಮಾಡಬೇಕು, ಯಾವ ರೀತಿ ಸಿದ್ಧತೆಗಳು ಇರಬೇಕು, ಯಾರೆಲ್ಲ ಈ ಒಂದು ಉಪಸ್ಥಿತರಿರಬೇಕು ಅನ್ನೋದನ್ನು ಕೂಡ ಸಿದ್ಧತೆಯನ್ನ ಮಾಡಿಕೊಂಡು ಇವತ್ತು ಬೆಳಗ್ಗೆ 9:30 ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಸಾಕಷ್ಟು ವಾಗ್ವಾದಗಳು ಕೂಡ ಆಗ್ತಾ ಇದೆ, ಸಾಕಷ್ಟು ಒಂದು ಮಟ್ಟದ ಗಲಾಟೆಗಳು ಕೂಡ ಆಗ್ತಾ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸ್ಥಳೀಯ ಪೊಲೀಸರು, ಟ್ರಾಫಿಕ್ ಪೊಲೀಸರು ಕೂಡ ಸ್ಥಳದಲ್ಲೇ ಇದ್ದಾರೆ. ಯಾವುದೇ ರೀತಿಯ ಅವಘಡ ಆಗಬಾರ್ದು, ಯಾವುದೇ ರೀತಿಯ ಗಲಾಟೆಗಳು ಆಗಬಾರ್ದು ಅಂತ ಹೇಳಿ. ಯಾಕಂದ್ರೆ ಕಟ್ಟುನಿಟ್ಟಿನ ನಿರ್ದೇಶನ ಇದೆ, ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ. ಕೃಷ್ಣ ಬೈರೇಗೌಡರು ಸಭೆಗಳ ಮೇಲೆ ಸಭೆಗಳನ್ನ ಮಾಡಿ ಅಧಿಕಾರಿಗಳಿಗೆ ಕಡಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕಾರ್ಯಾಚರಣೆ ಹಿಂದೆ ಸರಿಬಾರದು. ಯಾಕಂತಂದ್ರೆ ಫುಟ್ಪಾತ್ ಇರ್ತಕ್ಕಂಥದ್ದು ಸಾರ್ವಜನಿಕರ ಆಸ್ತಿ, ಅದು ಯಾರ ಆಸ್ತಿನೂ ಅಲ್ಲ, ಅದನ್ನ ಸಂರಕ್ಷಣೆ ಮಾಡಬೇಕು. ಬೆಂಗಳೂರಿನಲ್ಲಿ ಇರ್ತಕ್ಕಂಥ 13,000 ರಸ್ತೆಯ ಫುಟ್ಪಾತ್ ಅನ್ನ ಸಂರಕ್ಷಣೆ ಮಾಡಬೇಕು. ಅದರ ಮೊದಲ ಹಂತವಾಗಿ ಈಗ ಕನಿಷ್ಠ 20% ಅಂದ್ರೆ ಅದರಲ್ಲಿ 2,000 ಕಿಲೋಮೀಟರ್ ರಸ್ತೆಯ ಫುಟ್ಪಾತ್ ಅನ್ನ ನಾವು ಸಂರಕ್ಷಣೆ ಮಾಡಬೇಕು. ಅದನ್ನ ಪಾದಾಚಾರಿಗಳಿಗೆ ಮುಕ್ತ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ನೀವು ಇಲ್ಲೇ ನೋಡ್ತಾ ಇದ್ದೀರಾ. ಇಲ್ಲೊಂದು ಸರಸ್ವತಿ ಪರಿಕ್ರಮ ಸೆಂಟರ್ ಆಫ್ ಲರ್ನಿಂಗ್ ಒಂದು ಸ್ಕೂಲ್ ಮುಂಭಾಗ ಒಂದು ಕನ್ಸ್ಟ್ರಕ್ಷನ್ಗೋಸ್ಕರ ಒಂದು ಮೆಟೀರಿಯಲ್ ತಂದಿಟ್ಕೊಂಡಿದ್ರು, ಆ ಕಂಬಿಗಳನ್ನ ತಂದಿಟ್ಕೊಂಡಿದ್ರು, ರಾಡನ್ನ ತಂದಿಟ್ಕೊಂಡಿದ್ರು, ಜಲ್ಲಿಕಲ್ಲನ್ನ ತಂದಿಟ್ಕೊಂಡು ಇದು ಕೂಡ ಫುಟ್ಪಾತ್ಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಅದನ್ನು ಕೂಡ ತೆರವು ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಪಾಲಿಕೆ ಸಿಬ್ಬಂದಿ. ಜೆಸಿಬಿ ಮೂಲಕ ಅದನ್ನು ಹೆಚ್ಚಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಮಾರ್ಷಲ್ ಕೂಡ ಸ್ಥಳದಲ್ಲೇ ಇದ್ದಾರೆ. ಯಾಕಂದ್ರೆ ಮಾರ್ಷಲ್ಗಳು ಮತ್ತೆ ಸ್ಥಳೀಯ ಪಾಲಿಕೆ ಪೌರ ಕಾರ್ಮಿಕರು ಕೂಡ ಆ ಒಂದು ಕಾರ್ಯದಲ್ಲಿ ನಿಮಿತ್ತರಾಗಿದ್ದಾರೆ. ಇನ್ನು ಪಕ್ಕದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಒಂದು ಹೋಟ್ಲ್ ಇದೆ, ಐತಾಳ್ಸ್ ಬೆಂಗಳೂರು ಕೆಫೆ ಅಂತಕ್ಕಂಥ ಹೋಟೆಲ್ಗೂ ಕೂಡ ಈ ಒಂದು ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯಾಚರಣೆ ಬಿಸಿ ಮುಟ್ಟಿದೆ. ಯಾಕಂದ್ರೆ ಅವರು ಕೂಡ ಆ ಒಂದು ಟೀ ಕೌಂಟರ್ ಏನಿತ್ತು, ಆ ಟೀ ಕೌಂಟರ್ನ ಫುಟ್ಪಾತ್ ಮೇಲೆ ಇಟ್ಕೊಂಡಿದ್ರು. ಮತ್ತೆ ಮೇಲೆ ಒಂದಷ್ಟು ಟಾರ್ಪಲ್ಗಳು ಕೂಡ ಫುಟ್ಪಾತ್ ಕಡೆಗೆ ಬಂದಿತ್ತು ಅಂತ ಹೇಳಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ರು. ಆದಷ್ಟು ಬೇಗ ಅದನ್ನ ವಾಪಸ್ ತಗೊಬೇಕು, ಹಿಂದಕ್ಕೆ ತಗೊಬೇಕು, ಇಲ್ಲಾಂದ್ರೆ ಜೆಸಿಬಿ ಮೂಲಕ ತೆರವು ಮಾಡ್ತೀರಿ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಕೊನೆಗೆ ಮಾಲೀಕರು ತಾವಾಗಿ ನಾವು ಅದನ್ನ ತಗೊಂತೀರಿ, ನಮಗೆ ಮಾಹಿತಿ ಇರಲಿಲ್ಲ, ನಮಗೆ ಮೊದಲೇ ಮಾಹಿತಿ ಇದ್ರೆ ತಗೊಂಡ್ ಬರ್ತಾ ಇದ್ರಿ ಅಂತಕ್ಕಂಥ ಒಂದು ಮನವಿಯನ್ನ ಕೂಡ ಮಾಡಿದ್ರು. ಬಳಿಕ ಅವರು ಮುಂದಕ್ಕೆ ತೆರಳಿದ್ದಾರೆ. ಮುಂದೆ ಕೂಡ ತೆರವು ಕಾರ್ಯಾಚರಣೆ ಆಗ್ತದೆ. ಮಾಲೀಕರಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗ್ತಾ ಇದೆ, ಸೊ ಅದನ್ನು ಕೂಡ ಎತ್ತಿ ಅಂತ ಹೇಳಿದ್ರು. ಫುಟ್ಪಾತ್ಗೆ ತೊಂದರೆ ಆಗ್ತದೆ ಅಂತ ಹೇಳಿ ಮೊದಲೇ ಮಾಹಿತಿ ಇತ್ತಾ? ಈಗ ಏನ್ ಮಾಡ್ತಾ ಇದ್ದೀರಾ? ಸುಮ್ಮನೆ ಕೊಟ್ಬಿಟ್ರು, ಜಡೀರ್ ಅಂತ ಬಂದ್ರು, ಎಲ್ಲ ಹೊರತಾಕ್ಬಿಟ್ರು. ಈಗ ಏನ್ ಮಾಡ್ತೀರಾ? ಏನ್ ಮಾಡೋದೇನು, ಈಗೆಲ್ಲ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿಸ್ಬೇಕಷ್ಟೇ. ಈಗ ಮೇಲೆ ಒಂದು ಟಾರ್ಪಲ್ ಕೂಡ ಮೇಲೆ ಈಚೆ ಕಡೆಗೆ ಬಂದಿದೆ, ಅದನ್ನ ಬಿಚ್ತಾ ಇದ್ದೀನಿ. ಏನ್ ಹೇಳ್ತೀರಾ? ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗ್ತದೆ, ಎಲ್ಲ ಕಡೆಗೂ ಆಗ್ತಾ ಇದೆ. ಯಾಕಂದ್ರೆ ಫುಟ್ಪಾತ್ ಅನ್ನೋದು ಬೇಸಿಕ್ ರೈಟ್ಸ್ ಪಾದಚಾರಿಗಳು ಬೇಕು ಅಂತ ಏನ್ ಹೇಳ್ತೀರಾ? ಆಗನ್ಬಿಟ್ಟು ಇರೋ ವ್ಯಾಪಾರಿಗಳ ಮೇಲೆ ಹೊಟ್ಟೆ ಮೇಲೆ ಹೊಡಿಬಾರ್ದು. ಒಂದು 8 ದಿನ ಮುಂಚೆನೆ ಹೇಳ್ಬೇಕು. ಪೇಪರ್ ಬಂದ್ಬಿಟ್ರೆ ಎಲ್ಲರೂ ಓದ್ತಾರ ಪೇಪರ್ನ. ಇವತ್ತು ಯಾರು ಮೊಬೈಲ್ ನೋಡುವಾಗ ಯಾರು ಪೇಪರ್ ಓದ್ತಾರೆ? ಎಲ್ಲ ಒಂದು 8 ದಿನ ಮುಂಚೆ ಎಲ್ಲರಿಗೂ ಒಂದೊಂದು ನೋಟಿಸ್ ಕೊಟ್ಬಿಟ್ಟಿದ್ರೆ ಮಾಡೋರು ಮಾಡ್ತಾರೆ. ಯಾವಾಗ ನೀವು ಕಾರ್ಯಾಚರಣೆ ಮಾಡಿದ್ರೆ ಚಂದ. ಹೊಸ CM ಬರ್ತಾರೆ, ಹೊಸ ಮಿನಿಸ್ಟರ್ ಬರ್ತಾರೆ, ಎಲ್ಲ ಕಿತ್ತಾಕ್ತಾರೆ. ಕಾರ್ಯಾಚರಣೆ ಮಾಡೋದು ಓಕೆ, ಬಟ್ ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಒಂದಷ್ಟು ನಮಗೆ ಮಾಹಿತಿ ಕೊಟ್ಟಿದ್ರೆ ನಾವು ಕೂಡ ಅದನ್ನ ತಗೊಳ್ತಾ ಇದ್ರಿ. ಬಟ್ ನಮಗೆ ಸರಿಯಾದ ಮಾಹಿತಿ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಬರದಿಂದ ಸಾಕ್ತಾ ಇದೆ. ಸೊ ಯಾವುದೇ ಒಂದು ಮನವಿ ಕೂಡ ಅವರು ಅಷ್ಟಾಗಿ ಬಗ್ತಾ ಇಲ್ಲ. ಯಾಕಂದ್ರೆ ಒಂದು ಕಠಿಣ ಸೂಚನೆ ಇದೆ, ಕಾರ್ಯಾಚರಣೆ ಆಗ್ಲೇಬೇಕು, ಯಾವುದೇ ರೀತಿಯ ಒತ್ತುವರಿಯನ್ನ ಸಹಿಸಲ್ಲ ಅಂತಕ್ಕಂಥ ಒಂದು GBಯ ಹೇಳಿರೋದ್ರಿಂದ ಈಗ ಅಶೋಕ ಪಿಲ್ಲರ್ ಇಂದ ಶುರುವಾಗಿರ್ತಕ್ಕಂಥ ಮಾಧವನ್ ಪಾರ್ಕ್ ವರೆಗೆ ಈ ಒಂದು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತದೆ. ಜೆಸಿಬಿಗಳು ಕೂಡ ಬೆಳಗ್ಗೆಯಿಂದ ಗರ್ಜನೆ ಮಾಡ್ತಿದ್ದಾರೆ. ಪೌರ ಕಾರ್ಮಿಕರು ಕೂಡ ಯಾವುದೇ ರೀತಿಯ ಒಂದು ಅವಶೇಷಗಳು ಫುಟ್ಪಾತ್ ನಲ್ಲಿ ಇರದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಯಾಕಂದ್ರೆ ಹಿರಿಯ ಅಧಿಕಾರಿಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಡಬಲ್ ಪ್ರತಿಯೊಬ್ಬರು ಕೂಡ ಸ್ಥಳದಲ್ಲಿದ್ದಾರೆ. ಅವರ ಒಂದು ನಿರ್ದೇಶನದಂತೆ ಪೌರ ಕಾರ್ಮಿಕರು ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದಾದ ಬಳಿಕ RV ರಸ್ತೆಯಿಂದ ಸೌತ್ ಸರ್ಕಲ್ ಕೂಡ ಕಾರ್ಯಾಚರಣೆ ಮುಂದುವರಿತೆ. ಸಂಜೆವರೆಗೂ ಕೂಡ ಕಾರ್ಯ ಬರದಿಂದ ಸಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸೊ ಕೇಂದ್ರ ನಗರ ಪಾಲಿಕೆಯ ಸುಮಾರು ಕಡೆಗಳಲ್ಲಿ, ಒಂದು 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಸುಮಾರು 15 ಕಿಲೋಮೀಟರ್ ರಸ್ತೆ ಏನ್ ಫುಟ್ಪಾತ್ ಅತಿಕ್ರಮಣ ಆಗಿದೆ ಅದನ್ನ ತಿರುವು ಮಾಡತಕ್ಕಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಬೆಂಗಳೂರಿನ ಇತರ ನಗರ ಪಾಲಿಕೆಗಳು ಪೂರ್ವ, ಪಶ್ಚಿಮ, ದಕ್ಷಿಣ ಎಲ್ಲ ಕಡೆಗಳಲ್ಲೂ ಈಗಾಗಲೇ ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡು ಎಲ್ಲಾ ವ್ಯವಸ್ಥೆಗಳನ್ನು, ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ಕಾರ್ಯಾಚರಣೆ ಕೂಡ ಶುರುವಾಗಿದೆ. ಒಟ್ಟಿನಲ್ಲಿ ಬೆಂಗಳೂರು ಇರತಕ್ಕಂಥ 2,000 ಕಿಲೋಮೀಟರ್ ರಸ್ತೆ ಫುಟ್ಪಾತ್ಗಳು ಉಳಿಬೇಕು, ಇನ್ನು ಮುಂದಕ್ಕೆ ಮಾಡೋದಿದೆ. ಯಾಕಂದ್ರೆ ಎಲ್ಲಾ ರಸ್ತೆಗಳು ನಾವು ಸರಿ ಮಾಡಬೇಕು, ಅದರ ಪ್ರಥಮ ಆದ್ಯತೆಯಾಗಿ ಇದನ್ನು ಶುರು ಮಾಡಿದ್ರಿ, ಎಲ್ಲ ಕೂಡ ಸಹಕರಿಸಬೇಕು ಅಂತ ಮಾಹಿತಿ. ಬಟ್ ಆದ್ರೆ ಒಂದಷ್ಟು ಜನಕ್ಕೆ ಯಾರ್ಯಾರು ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಕೊಂಡಿದ್ರು, ಅತಿಕ್ರಮಣ ಮಾಡ್ಕೊಂಡಿದ್ರು, ಅವರಿಗೆ ಒಂದಷ್ಟು ಮಾಹಿತಿ ಕೊಟ್ಟು ಅದನ್ನ ಮೊದಲೇ ಹೆಚ್ಚಿದ್ರೆ ಈ ರೀತಿ ಈಗ ಒಂದು ವಾಗ್ವಾದಗಳು ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಇತ್ತು ಅನ್ನೋ ಮಾತುಗಳನ್ನು ಕೂಡ ಯಾರು ಒತ್ತುವರಿ ಮಾಡ್ಕೊಂಡಿದ್ರು ಅವರು ಹೇಳ್ತಾ ಇರೋದು.